ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘಟನೆಯ ರಾಜ್ಯ ಸಂಘಟನೆಯ ನಗರಾಧ್ಯಕ್ಷರಾದಂಥ ರಾಜು ಮಾರ್ಕೆಟ್ ಅವರು, ಮತ್ತೊಬ್ಬರು ವಾಲ್ಮೀಕಿ ಗುರುಕುಲ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥಗಳಿಗೆ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ, ಇವತ್ತು ಉದ್ದೇಶ ಏನು ಅಂತ ಹೇಳಿದ್ರೆ, ಸಹಕಾರಿ ಸಚಿವರಾದ KN ರಾಜಣ್ಣವರು 75 ವಸಂತಗಳನ್ನು 13ನೇ ತಾರೀಕು ಪೂರ್ಣಗೊಳಿಸ್ತಾ ಇದ್ದಾರೆ. ಅವರು ಸಹಕಾರಿ ರಂಗದಲ್ಲಿ ಕಳೆದ 30-40 ವರ್ಷದಿಂದ ಸುದೀರ್ಘವಾಗಿ PLD ಬ್ಯಾಂಕಿಂದ, NDC ಬ್ಯಾಂಕಿಂದ, ಅಫೆಕ್ಸ್ ಬ್ಯಾಂಕಿಂದ ಅಧ್ಯಕ್ಷರಾಗಿ ರೈತ ವರ್ಗಕ್ಕೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರದ್ದು 75 ವರ್ಷ ವಸಂತಗಳು ಮುಗಿತಾ ಇದೆ. ಈಗ ಅಲ್ಲಿ ಕರ್ನಾಟಕದ ಸಹಕಾರಿ ಸಚಿವರಾಗಿದ್ದಾರೆ. 13ನೇ ತಾರೀಕು, ಇದೇ ತಿಂಗಳು 13ನೇ ತಾರೀಕು ಅವ್ರದ್ದು ತುಮಕೂರಿನಲ್ಲಿ ಅಮೃತ ಮಹೋತ್ಸವ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಆ ಸಮಾರಂಭ ಇಡೀ ರಾಜ್ಯಕ್ಕೆ ದಿಕ್ಸೂಚಿಯಾಗಬೇಕು. ಯಾಕೆ ಅಂತ ಹೇಳಿದ್ರೆ, ಅತ್ಯಂತ ಶ್ರಮಿಕ ವರ್ಗದಿಂದ ಬಂದಂಥ ರಾಜಣ್ಣವರು ಶ್ರಮಿಕ ವರ್ಗದ ಪರವಾಗಿ ಮತ್ತು ಎಲ್ಲ ವರ್ಗದ ಪರವಾಗಿ ಅನೇಕ ಕೆಲಸಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ. ಸಹಕಾರಿ ರಂಗದಲ್ಲಿ ಅವರ ಅಭಿಮಾನಿಗಳು ಮತ್ತು ಸಮುದಾಯ ಜನ ಮತ್ತು ಎಲ್ಲ ವರ್ಗದ ಜನ ಅವತ್ತು ಅಲ್ಲಿ ಸಭೆಯಲ್ಲಿ ಅವರ ಅಮೃತ ಮಹೋತ್ಸವದಲ್ಲಿ ಹಾಜರಿರಬೇಕು ಅಂತೇಳಿ ಮನವಿ ಮಾಡ್ಕೊಳ್ಳೋ ಕಾರಣಕ್ಕೋಸ್ಕರ ತಮ್ಮ ಮುಖೇನ ಎಲ್ಲ ಜನರಿಗೂ ಮನವಿ ಮಾಡ್ಕೊತಾ ಇದ್ದೀವಿ. ಸಮುದಾಯ ಜನರು, ಅವರ ಅಭಿಮಾನಿಗಳು, ಎಲ್ಲ ವರ್ಗದ ಜನ ಅವತ್ತು ಬಂದು ಅವ್ರನ್ನ 75 ವರ್ಷದ ವಸಂತಗಳನ್ನು ಪೂರ್ಣಿಸ್ತಿದ್ದಾರೆ. ಮತ್ತು ಒಂದು ಪುಸ್ತಕವನ್ನು ಸಹಿತ ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಆ ಸಭೆಯಲ್ಲಿ ಹಾಜರಿರಬೇಕು ಅಂತೇಳಿ ಇಡೀ ಮೈಸೂರು ಭಾಗದ ಎಲ್ಲ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ಳಿಕ್ಕೆ ಇವತ್ತು ನಾವಿಲ್ಲಿ ತಮ್ಮ ಮುಖೇನ ಮನವಿ ಮಾಡ್ಕೊತಾ ಇದ್ದೀವಿ. ಎಲ್ಲ ಬಂಧುಗಳು ಅವತ್ತು ಅಲ್ಲಿ ಹಾಜರಿರಬೇಕು ಅಂತೇಳಿ ಮತ್ತೊಮ್ಮೆ ನೆನೆಸ್ಕೊಳ್ತಾ, ನನ್ನ ಸ್ನೇಹಿತರಾದ ಕೆಂಪನಾಯ್ಕರವರು ಸಹಿತ ಈ ವಿಚಾರದಲ್ಲಿ ಒಂದೆರಡು ಮಾತನಾಡ್ತಾರೆ. ಪ್ರಾರಂಭ ಆಗ್ತದೆ. ಇಡೀ ರಾಜ್ಯದಿಂದ ಎಲ್ಲರೂ ಜನ ಬರ್ತಾರೆ. ಸೊ ಆ ಕಾರಣಕ್ಕೆ ಎಲ್ಲರನ್ನೂ ಮನವಿ ಮಾಡಲಿಕ್ಕೆ ಇದಕ್ಕೋಸ್ಕರ ಇವತ್ತು ತಮ್ಮ ಮುಖೇನ ಜನರ ಮನವಿ ಮಾಡ್ಕೊತಾ ಇದ್ದೀವಿ. ಪತ್ರಿಕಾ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಇದೇ ತಿಂಗಳು ದಿನಾಂಕ 13/5/2025 ಗ್ರಂಥ ಲೋಕಾರ್ಪಣಾ ಸಮಾರಂಭ ಮತ್ತು 75ನೇ ವರ್ಷದ ಅಮೃತ ಮಹೋತ್ಸವ ತುಮಕೂರು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿದೆ. ಈ ಒಂದು ಅಮೃತ ಮಹೋತ್ಸವಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ಸಮಾಜದ ಬಂಧುಗಳು ಬರಬೇಕು ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ಕೊತಾ, ಅವರು ಪ್ರಾರಂಭದಲ್ಲಿ ವಕೀಲರಾಗಿ ವೃತ್ತಿ ಪ್ರಾರಂಭ ಮಾಡಿ ಅವರು ಸಹಕಾರ ವಲಯದಲ್ಲಿ ದಿಗ್ಗಜರಾಗಿ ಇಡೀ ರಾಜ್ಯದಲ್ಲೇ ಸಹಕಾರ ಹುಲಿ ಎಂಬ ಹೆಸರು ತಗೊಂಡಿದ್ದಾರೆ. ಅವರು ಎಲ್ಲ ಸಮಾಜದ ವರ್ಗದವರಿಗೂ ಸಹ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಅಮೃತ ಮಹೋತ್ಸವಕ್ಕೆ ಎಲ್ಲ ಹಿಂದುಳಿದ ವರ್ಗದವರು, ಮೇಲ್ವರ್ಗದವರು, ಎಲ್ಲ ಸಮಾಜದ ಬಂಧುಗಳು ಭಾಗವಹಿಸಲಿ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಸಮಾಜದ ಬಂಧುಗಳು, ಎಲ್ಲ ಸಮಾಜದ ಬಂಧುಗಳು ಬರಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಕೇಳ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಗೋಷ್ಠಿ ಕರೆದಿರೋ ಪ್ರಮುಖ ಉದ್ದೇಶ, KN ರಾಜಣ್ಣವರು ಸುಮಾರು 40 ವರ್ಷಗಳ ಕಾಲ ಸಹಕಾರ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆಯನ್ನು ಮಾಡಿ ಶೋಷಿತ ಸಮುದಾಯದವರಿಗೆ ಮೀಸಲಾತಿಯನ್ನ ಸಹಕಾರ ಕ್ಷೇತ್ರದಲ್ಲಿ ಕಲ್ಪಿಸಿಕೊಟ್ಟವ್ರೆ. ಅದು ರಾಜಣ್ಣವರ ಕೊಡುಗೆ. ಸಹಕಾರ ಕ್ಷೇತ್ರ ಅಂದ್ರೆ ಅದು ಕೇವಲ ಒಂದು 2-3 ವರ್ಗಕ್ಕೆ ಮಾತ್ರ ಸೀಮಿತ ಆಗಿತ್ತು. ಅಂಥ ಕ್ಷೇತ್ರವನ್ನ ಈ ರಾಜ್ಯದಲ್ಲಿ ಎಲ್ಲ ಸಮುದಾಯದವರೆಗೂ ಅವಕಾಶಗಳ ಸಿಗ್ಲಿ ಅಂತ ಹೊಸ ಒಂದು ಕಾಯ್ದೆಯನ್ನು ತರೋ ಮುಖಾಂತರ ಸರ್ವರಿಗೂ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಸಹಕಾರ ಧುರೀಣರು. ಜೊತೆಗೆ ನಮ್ಮ ಸಮುದಾಯದ ಪ್ರಭಾವಿ ಏಕೈಕ ನಾಯಕರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸಮುದಾಯದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ದಿಟ್ಟವಾಗಿ ಯಾವುದೇ ಪಕ್ಷದ ಅವರ ನಿಯಮಗಳನ್ನು ಮೀರಿ ಸಮುದಾಯದ ಪರವಾಗಿ ನಿಂತ್ಕೊಳ್ಳೋಂಥ ವ್ಯಕ್ತಿತ್ವವುಳ್ಳವರು. ಅದರಿಂದ ಅವರ 75ನೇ ವರ್ಷದ ಅಮೃತೋತ್ಸವ ಕಾರ್ಯಕ್ರಮವನ್ನು ಇಡೀ ನಾಯಕ ಸಮುದಾಯ ಸೇರಿ ಆಚರಣೆ ಮಾಡ್ತಾ ಇದೆ. ಆದ್ದರಿಂದ ನಾವು
ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ಕೊಡಗು 5 ಜಿಲ್ಲೆಯ ಸಮುದಾಯದ ಮುಖಂಡರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀವಿ. ಇಂಥ ವ್ಯಕ್ತಿಯವರಿಗೆ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಅವ್ರಿಗೆ ಶಕ್ತಿಯನ್ನು ಕೊಟ್ಟರೆ ಸಮಾಜಕ್ಕೂ ಕೂಡ ಒಂದು ಶಕ್ತಿ ಬರ್ತದೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಆದ್ದರಿಂದ 5 ಜಿಲ್ಲೆಯ ನಾಯಕ ಸಮುದಾಯದ ಬಂಧುಗಳು ಪಕ್ಷಾತೀತವಾಗಿ, ಇಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದ ಕಾರ್ಯಕ್ರಮವಲ್ಲ, ಪಕ್ಷಾತೀತವಾಗಿ ನಮ್ಮ ಸಮುದಾಯದ ಎಲ್ಲ ಬಂಧುಗಳು ಬಂದು ಸಹಕಾರ ನೀಡೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಈ ಮೂಲಕ ನಾವು ಮನವಿಯನ್ನು ಮಾಡ್ತೇವೆ. ಇದು ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಸಮುದಾಯದ ಮುಂದಿನ ದಿನದ ರಾಜಕೀಯ ಚಿತ್ರಣವನ್ನು ಬದಲಾವಣೆ ಮಾಡುವಂಥ ಕಾರ್ಯಕ್ರಮ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ನಾವು. ಆದ್ದರಿಂದ ಈ ಕಾರ್ಯಕ್ರಮ ಹೆಚ್ಚಿನ